ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಟ್ಟ ಗುಡ್ಡ ಎಲ್ಲ ನಡೆದು ಸುಸ್ತಾಗಿ ಹಿಂದೆ ಒಂದು ಬ್ಯಾಗು ಮುಂದೆ ಒಂದು ಬ್ಯಾಗು ತಗಲ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಜೊತೆಗೆ ನಾನೇ ಹೋಗ್ಬೇಕು ಅನ್ನೋದೇ ಇದೆ. ಇವರು ನಾನು ಅನ್ಕೊಂಡೆ ಇವರು ನಮ್ಮನ್ನು ಕರ್ಕೊ ಹೋಗ್ತಾರೆ ಅಂತ, ಇವ್ರನ್ನ ನಾವೇ ಕರ್ಕೊಂಡು ಹೋಗ್ಬೇಕಾಗಿದೆ. ಆದ್ರೂ ಈ ಟ್ರೆಕ್ಕಿಂಗು ಸಿಕ್ಕಾಬಿಟ್ಟೆ ಖುಷಿ ಅನ್ನಿಸ್ತಾ ಇದೆ. ಕೊನೆಗೂ ರೆಸ್ಟ್ ಮಾಡೋ ಅಂಥ ಜಾಗ ಅಂತೂ ಬಂತು. ಒಂದು ಮಿಡ್ಲಾಗಿ ನೋಡಿ, ಸುತ್ತ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಾವು ಅಲ್ಲಿಂದ ನೋಡಿದ್ರು ಒಂದು ವ್ಯೂ, ಇಲ್ಲಿಂದ ಒಂಥರ ನೋಡಿದ್ರೆ ವ್ಯೂ ಅಷ್ಟು ಚೆನ್ನಾಗಿತ್ತು. ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಕೂತಿದ್ದಾರೆ. ಇನ್ನೂ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಗಾಳಿ ಅಂತೂ ತಣ್ಣಗೆ ಬೀಸ್ತಾ ಇದೆ. ಎ ಸಿನೇ ಬೇಕಾಗಿಲ್ಲ, ಅಷ್ಟೊಂದು ಸಖತ್ತಾಗಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಂದ ಇಳ್ಕೊಂಡು ನಿಧಾನಾಗಿ ಬಂದು, ಹಾಗಾಗಿ ನಾವು ವಾಕ್ ಮಾಡೋಣ, ನಾವು ರೆಸ್ಟ್ ಮಾಡಿ ಈಗ ಬರಲಿ. ಹಂಗೆ ಎಲ್ಲರಿಗೂ ಬನ್ನಿ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಣ. ಬನ್ನಿ ನಿಧಾನವಾಗಿ ಅವ್ರಿಗೆ ಹೇಳ್ತಾ ನಾವು ಇಲ್ಲಿಂದ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡು, ಮಿಸ್ ಆದರೆ ಕೆಳಗಡೆ ಬಿದ್ದುಬಿಡ್ತೀವಿ ನಾವು. ಅಷ್ಟು ಜೋಪಾನಾಗಿ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಡ್ಕೊಂಡು ಕೊನೆಗೆ ಇಲ್ಲಿ ಗಂಟ ಬಂದಿದ್ದೀವಿ. ಅಲ್ಲೂ ಕೂತಿದ್ದಾರೆ ನಮ್ಮ ಜೊತೆಗೆ ಬಂದವರು. ಇನ್ನೂ ನಡ್ಕೊಂಡು ನಿಂದೆ ಹೋಗ್ತಾ ಇದ್ವಿ. ಇನ್ನೂ 7 ಕಿಲೋಮೀಟ್ರ್ ಇದೆ ಅಂತ ಭಯ ಎಕ್ಕಿಸ್ತಾ ಇದ್ದಾರೆ ಇವರು. ಭಯ ಪಡೋಂಗಿಲ್ಲ, ಬಂದಿರೋದೇ ಟ್ರೆಕ್ಕಿಂಗ್ಗೆ ಎಂಜಾಯ್ ಮಾಡಿಬಿಡುವ. ಅಯ್ಯೋ ಲಗೇಜ್ ಎಲ್ಲ ಅಂತೂ ಸಿಕ್ಕಾಬಟ್ಟೆ ಎತ್ಕೊಂಬಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ ಗುರು. ಅಯ್ಯೋ ದೇವ್ರೆ, ನಮ್ಮ ಅಪ್ಪ ಹತ್ರ ನಡೆಯೋಕ್ಕಾಗಲ್ಲ, ಹಾಗಾಗಿ ಅವ್ರನ್ನೂ ಕರ್ಕೊಬಂದಿದ್ದೀವಿ. ಅವ್ರು ನೋಡಿ ಸೆಲ್ಟೆಲ್ಲ ಬಿಚ್ಚಿ ಹಾಕ್ಬಿಟ್ಟು ಮೇರೆ ಹನುಮನ್ ಗದೆ ಥರ ಟೆಂಟ್ನೇ ಆಗಿ, ಅಯ್ಯೋ ಮನಸ್ಸು ಕಳೆದೋಗ್ತಾ ಇದೆ ನೋಡ್ತಾ ನಡ್ಕೊಂಡು ಹೋ. ಸಿಕ್ಕಾಪಟ್ಟೆ ಡೇಂಜರ್ ಪ್ಲೇಸು ಈ ಕಡೆ. ನಮಗೆ ಗೊತ್ತಾಗ್ತಾ ಇದೆ ತುಂಬ ಕ್ರಿಟಿಕಲ್ ಇದೆ ಜಾಗದಲ್ಲಿ ಟ್ರೆಕ್ ಮಾಡೋದು ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಡೌನ್ ಇದೆ, ಹೆವಿ. ಇವಾಗ ಕೋಲ್ಡು ಕೂಡ ಆಗ್ತಾ ಇದೆ ನನಗೆ. ಓ ದೇವ್ರೆ, ನೋಡಿ ಹೆಂಗಿದೆ. ಈಗ ಡೌನ್ ಇಳಿತಾ ಇದ್ದೀವಿ, ನಮ್ಮಪ್ಪ ಅಲ್ಲಿ ಇಳಿತಾ ಇದ್ದಾರೆ. ಅವ್ರಿಗೆ ಆಗೋದಿಲ್ಲ, ಆದ್ರೂ ಕೂಡ ನಾನು ಫೋರ್ಸ್ ಮಾಡಿ ಕರ್ಕೊಬಂದೆ, ಬನ್ನಿ ಮಾಡಿ ಅಂತ. ನಡೀತಾರೆ, ಅದಕ್ಕೆ ಅವರು ಮುಂದೆ ಹೋಗ್ತಾಯಿದ್ದಾರೆ, ನಾನು ನಿಧಾನವಾಗಿ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇಚರು ನೋಡ್ತಾ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾಚಿಯಮ್ಮನ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ, ಅಲ್ಲಿ ಹೆಂಗಿದೆ. ಇನ್ನೂ ಒಂದು 5-6 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿಕೊಂಡು ಹೋಗೋಣ, ನೋಡ್ಕೊಂಡು ನಿಧಾನವಾಗಿ ಇಳ್ಕೊಂಡು ಹೋಗ್ಬೇಕು. ನೋಡಿ ಹೆಂಗಿದೆ ದಾರಿ ಅಂತ. ಸಿಕ್ಕಾಪಟ್ಟೆ, ಆದರೂ ನಮಗಿಂತೂ ಮುಂಚೆನೇ ಸಿಕ್ಕಾಪಟ್ಟೆ ಜನ ಹೋಗಿದ್ದಾರೆ. 3-4 ಕಿಲೋಮೀಟ್ರ್ ಇದೆ ನನಗೆ ನಡಿಬೇಕು. ಓಹ್ ಹೆವಿ ಟ್ರೆಕ್ಕಿಂಗು ಕಾಡೊಳಗಡೆ ಮಾತ್ರ. ಇದು ಸೂಪರ್ ಅನ್ನಿಸ್ತಾ ಇದೆ ಎಕ್ಸ್ಪೀರಿಯನ್ಸು. ನೀವು ಮಿಸ್ ಆದರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ, ಆ ಥರ ಜಾಗ ಗುರು ಇದು. ಯಪ್ಪ, ಕೊನೆಗೂ ಹಂಗೂ ಹಿಂಗೂ ಒಂದು ಹಳ್ಳದ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿ ನೋಡಿ ಹೆಂಗಿದೆ. ಕಾಡೊಳಗಡೆ ನೀರು ಎಲ್ಲ ಕೂತ್ಕೊಂಡು ಅಲ್ಲಿ ಆಟ ಹೊಡಿತಾ ಕೂತಿದ್ದಾರೆ. ಅಲ್ಲಿ ಆಟ ಹೊಡಿತಾ ಕೂತಿದ್ದಾರೆ ಎಲ್ಲ ಇಳಿದ್ಬಿಟ್ಟು ಅವರು. ನಾವಂತೂ ಇವಾಗ ಇಳಿತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಎಷ್ಟು ಕೊನೆಗೂ ಒಂದು ಹಳ್ಳಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಹೆಂಗಿದೆ ಅಂತ. ಓಹೋ ಸಿಕ್ಕಾಬಿಟ್ಟೆ ಕಡ್ದು ಜೀ ಅಂತ ಬರ್ತಾಯಿದೆ ಎಲ್ಲ. ನೋಡಿ ಹಳ್ಳಕ್ಕೆ ಬಂದಿದ್ದೀವಿ ಈಗ. ಇಲ್ಲಿಂದ ಇನ್ನೂ ಒಂದು 3-4 ಕಿಲೋಮೀಟ್ರ್ ನಡಿಬೇಕು. ನೋಡಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಕಾಫಿ ಗಿಫಿ ಏನಾರ ಮಡಗಿರ್ತಾರ ಏನು ಅಂತ ನೋಡ್ತಾ ಇದ್ವಿ. ಅಲ್ಲಿ ನೋಡಿ ಎಲ್ಲ ಊಟ ಗೀಟ ಎಲ್ಲ ತಿಂತಾ ಇದ್ದಾರೆ ಕೂತ್ಕೊಂಡು, ಟಯರ್ಡ್ ಆಗಿದ್ದರಿಂದ. ಎಷ್ಟು ಕಷ್ಟಪಟ್ಟು ನಡ್ಕೊಬತ್ತಾ ಇದ್ದಾರೆ ನೋಡಿ ನಮ್ಮಪ್ಪ. ಇವ್ರು ನೋಡಿ ಎಲ್ಲ ಊಟ ಮಾಡ್ತಾ ಕೂತಿದ್ದಾರೆ. ಹೆಂಗಿದೆ ಅನುಭವ? ಉಪ್ಪೇಸನ್ ಖಾರ ಮತ್ತು ದೋಸೆ ಎಲ್ಲ ಇಲ್ಲಿ ಕೂತ್ಕೊಂಡು ಕ್ಯಾಂಪಿಂಗು ತಿನ್ಕೊಂಡು ಇಲ್ಲಿಂದ ಮುಂದೆ ಪಯಣವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಕೊನೆಗೂ ನಾವು ನಡ್ಕೊಬಂದು ಒಂದು ನದಿ ಹತ್ರ ಕೂತ್ಕೊಂಡು ಖಾರ ಮತ್ತು ದೋಸೆ ಎರಡನ್ನೂ ತಿಂತಾಯಿದ್ದೀವಿ. ನಿಮ್ಮ ಸುತ್ತ ನೋಡ್ತಾ ಇರ್ಬೋದು ನೀವು. ಆ ಕಡೆಯಿಂದ ನದಿ ಬರುತ್ತೆ, ಇಲ್ಲಿ ನೋಡಿ ಆ ಕಡೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಇದನ್ನು ಕ್ರಾಸ್ ಮಾಡಿ ನಾವು ಮುಂದೆ ಹೋಗಬೇಕು. ಕುಮಾರಣ್ಣ ನೋಡಿ ಹೆಂಗೆ ತಿಂತವ್ರೆ. ಇದು ಹಳ್ಳಿಗಳ ಕಡೆ ಬಂದ್ರೇ ಈ ಥರ ಟ್ರೆಕ್ಕಿಂಗಲ್ಲಿ ಮಜಾ ಸಿಗೋದು. ಬಟ್ ಎಲ್ಲ ಟೈಮು ಬರೋಕ್ಕಾಗಲ್ಲ. ಏನೋ ನಮಗೆ ಬೆಸ್ಟ್ ಟೈಮ್ ಸಿಕ್ಕಿದೆ, ಹಾಗಾಗಿ ನಾವು ಬಂದಿದ್ದೀವಿ. ನಮ್ಮ ದೋಸೆ ಗೀಸೆ ಎಲ್ಲ ತಿಂದ್ಕೊಂಡು ಇಲ್ಲೇ ನೀರು ಕುಡಿಯೋದಕ್ಕೆ ಮತ್ತು ನೀರೆಲ್ಲ ತಗೊಂಡು ಇಲ್ಲಿಂದ
ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಬ್ಯಾಗು ಲಗೇಜು ಎಲ್ಲ ಎತ್ಕೊಂಡು ಇಲ್ಲಿಂದ ಹೋಗ್ಬೇಕು. ಸಿಕ್ಕಾಪಟ್ಟೆ ಟಯರ್ಡು. ಇನ್ನೂ ಮುಂದೆ ನದಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸುಮಾರು ಇಷ್ಟುವರೆಗೆ ನೀರು ಬರುತ್ತೆ ಅಂತ ಹೇಳಿ ಹೋಗೋಣ ಎಲ್ಲ ಹೋಗ್ತಾ ಇದ್ದಾರೆ. ನಾವೇ ಲೇಟು ತಿನ್ಕೊಂಡು ಓಡ್ತಾ ಇದ್ದೀವಿ. ಬನ್ನಿ. ಕೊನೆಗೂ ನಾವು ಹಳ್ಳ ಬಿಟ್ಟು ಮೇಲ್ಕೆ ಹತ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಇನ್ನೂ ದೂರ, ಇನ್ನೂ ನಡಿಬೇಕು. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಇನ್ನು ಬರ್ತಾನೆ ಇದ್ದೀವಿ, ಹೋಗ್ತಾ ಇದ್ದೀವಿ. ಅಷ್ಟೊಂದು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ದೂರ. ಟ್ರೆಕ್ಕಿಂಗ್. ಇಲ್ಲಿ ಆನೆ ಹೋಗಿದೆ ಅಂತ ನ್ಯೂಸು. ಹೆಜ್ಜೆಗಳು ನೋಡಿಕೊಂಡು ನಿಧಾನವಾಗಿ ಹೋಗ್ತಾ ಇದ್ವಿ ನಾವು. ಹಳ್ಳ ಅಲ್ವಾ, ಆನೆ ಇದ್ದೇ ಇರುತ್ತೆ. ಹಾಗೆ ನೋಡಿಕೊಂಡು ನಿಧಾನವಾಗಿ ಹೋಗ್ತಾ ಇದ್ವಿ. ಇಲ್ಲಿ ಹಂಗೂ ಹಿಂಗೂ ಆನೆಗಳಿದೆ ಅಂತ ಭಯ ಎಕ್ಸ್ರು ನಡ್ಕೊಂಡು ನಾವು ಒಂದು ಕೊಳದ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕೊಳ, ಎಷ್ಟು ಕಾಡಲ್ಲಿ ಎಷ್ಟು ನದಿ ಹರಿತಾ ಇದೆ ನೋಡಿ, ಎಷ್ಟು ವಿಶಾಲವಾಗಿದೆ. ಎಲ್ಲ ಸ್ನಾನ ಮಾಡ್ತಾ ನಿಂತಿದ್ದಾರೆ. ಇಲ್ಲಿಂದ ಸ್ನಾನ ಮಾಡಿ ಎಲ್ಲ ರೆಸ್ಟ್ ಮಾಡಿ ಹೋಗಬೇಕು. ಈಗ ನದಿ ದಾಟಬೇಕಾಗಿದೆ. ಹಾಂ, ಓಕೆ. ಎಲ್ಲ ನದಿ ದಾಟ್ತಾ ಇದೀವಿ. ಸಿಕ್ಕಾಪಟ್ಟೆ ಇಲ್ಲಿ ನೋಡಿ, ಇಲ್ಲಿ ನೀರು ಫುಲ್ ದಾಟ್ತಾ ಇದೀವಿ. ಹಂಗೆ ಅಲ್ಲಿ ಆನೆ ನೀರು ಕುಡಿತಾ ಇದೆ. ತೋರಿಸ್ತೀನಿ ರೀ, ಕುಡಿತಾ ಇದೆ. ಆನ ನೀರು ಕುಡಿದೀವ. ಅಲ್ಲಿದೆ ನೋಡಿ, ಆನೆ ಕಾಣಿಸ್ತಾ ಇದೆ ನಿಮಗೆ. ಆನೆ ಇಲ್ಲಿ ನೋಡಿ, ಇಲ್ಲೇ ಕಾಣಿಸ್ತದೆ ನಮಗೆ. ಅಲ್ಲಿ ಆನೆ ನೀರು ಕುಡಿತಾ ಇದೆ. ಆನೆಗಿನೇ ಎಲ್ಲ ನೋಡ್ಕೊಂಡು ದಾಟ್ತಾ ಇದೀವಿ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು ಈ ಟ್ರಿಪ್ ಅಂತೂ. ಆಸಾಮಾಗಿ ಆನೆಗಳೆಲ್ಲ ನೀರು ಕುಡಿತಾ ಇದ್ವು, ನೋಡ್ತಾ ಇದ್ವು ನಾವು. ಅಲ್ಲಿಂದ ನದಿಗಳೆಲ್ಲ ದಾಟ್ಕೊಂಡು ಬರ್ತಾ ಇದ್ದಾರೆ. ಇವಾಗೆಲ್ಲ ಇಲ್ಲಿಂದ ಸ್ನಾನ ಮಾಡಿ ಹೊರಡ್ತಾ ಇದ್ದಾರೆ. ಸ್ನಾನ ಮಾಡ್ಬೇಕೀಗ. ಸ್ನಾನ ಮಾಡ್ಕೊಂಡು ಇಲ್ಲಿಂದ ನಾವು ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿದ್ರು ಮಜಾ ಸಿಗದೆ ಇರೋ ಮಜಾ ನೋಡಿ ನದಿಯಲ್ಲಿ ಸಿಗ್ತಾ ಇದೆ. ನೋಡಿ ನಮ್ಮ ಸ್ನಾನ ಮಾಡ್ತಾ ಇದ್ದಾರೆ. ನೋಡಿದ್ರು ಪುಕ್ಕಟ್ಟೆ ಗುರು, ಕಾಸು ಕೊಡಂಗಿಲ್ಲ ಗುರು. ಇಲ್ಲಿ ಫ್ರೀ, ಎಷ್ಟಾದ್ರೂ ಸ್ನಾನ ಮಾಡೋ, ಯಾವುದೇ ತರ ರೋಗ ಬರಲ್ಲ. ಯಾಕಂದ್ರೆ ಇದು ನ್ಯಾಚುರಲ್ ವಾಟರ್. ಕುಡಿದ್ರು ಕೂಡ ಏನೂ ಆಗಲ್ಲ. ನ್ಯಾಚುರಲ್ ವಾಟರ್, ಔಷಧಿ ಗುಣಗಳಿದೆ ಈ ನೀರಲ್ಲಿ. ನೋಡು ಗುರು, ನಮ್ಮ ಹಳ್ಳಿ ಐಕ್ಳ ಹೆಂಗ್ ಎಂಜಾಯ್ ಮಾಡ್ತಾರೆ ಬೆಂಗಳೂರಲ್ಲಿ. ಸ್ವಿಮ್ಮಿಂಗ್ ಪೂಲ್ ಗುರು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋದ್ರು ಈ ತರ ಮಜಾ ಸಿಗಲ್ಲ. ನೋಡಿಲಿ, ಹರಿಯ ನದಿಲಿ ನಮ್ಮ ಐಕ್ಳು ಹೆಂಗ್ ಬಿದ್ಕ ಒದಾಡ್ತವ್ರೆ ಅಂದ್ರೆ, ಅಯ್ಯೋ ಆನಂದ. ಅವ್ರಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾವ್ರೆ. ಕೊನೆಗೆ ನಮ್ಮದು ನೀರಲ್ಲೆಲ್ಲ ಸ್ನಾನ ಮಾಡಿದ್ರು ಹುಡುಗರು. ನಾವು ನಾಳೆ ಮಾಡ್ಕೊಳ್ಳೋಣ ಅಂತ ಸ್ನಾನ ಮಾಡಿಲ್ಲ ಇಲ್ಲಿ. ಹಾಗಾಗಿ ನಾವು ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಇನ್ನೂ ಅವರು ಮುಳ್ಕೊಂಡು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಅವರೆಲ್ಲ ಸ್ನಾನ ಮಾಡಿದ್ರು, ನೀರಲ್ಲಿ ಎಂಜಾಯ್ ಮಾಡಿದ್ರು. ಅದು ಈ ನೀರಿದೆಯಲ್ಲ, ಅದಂತೂ ಔಷಧಿ ಗುಣಗಳಿರುವಂಥ ನೀರು ಇದು. ಯಾಕಂದ್ರೆ ಬೆಟ್ಟ ಗುಡ್ಡ ನದಿ ಆಗಿ ಸೇರಿ ಬರುವಂಥ ಒಂಥರ ಅಮೃತನೇ ಅಂತ ಹೇಳ್ಬೋದು. ಇದನ್ನೇ ಕುಡಿದ್ರೆ ಏನೂ ಆಗಲ್ಲ. ಬಟ್ ಆದ್ರೂ ಬೇಡ, ಯಾಕೆ ರಿಸ್ಕು. ನಾವು ತುಂಬ ದೂರದಿಂದ ಬಂದಿರೋದು. ಹಾಗಾಗಿ ನಮಗೆ ಕೋಲ್ಗಿಲ್ ಆಗ್ಬಿಟ್ರೆ ಹಿಂಸೆ ಆಗುತ್ತೆ ಅಂತ ನಾವು ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಹುಡುಗರು ಎಂಜಾಯ್ ಮಾಡಿದ್ರು, ಆನೆ ನೋಡಿದ್ರು ನಾವು. ಹಾಗಾಗಿ ಇನ್ನೂ ಹಿಂದೆ ಹೋಗ್ಬೇಕು ಇವಾಗ. ಬನ್ನಿ ಹೊರಡೋಣ. ನಾವು 4-5 ಫೋಟೋ ತಗೊಂಡು ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಸ್ಕಿಡ್ ಆಗ್ತಾ ಇದೆ. ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ರೆಡಿ ಆದರು ಅಂತೂ ಇಂತೂ. ನಾವು ಇಲ್ಲಿಂದ ಹೊರಟಿದ್ದೀವಿ ಇವಾಗ. ನದಿಯೆಲ್ಲ ದಾಟ್ಕೊಂಡು ಎಷ್ಟು ಮಜಾ ಇತ್ತು ಅಂದರೆ, ಅಲ್ಲಿಂದ ಬಂದಿದ್ದು ಕಷ್ಟ ಎಲ್ಲ ಇಲ್ಲಿ ನಮಗೇನು ಅನ್ನಿಸ್ನಿಲ್ಲ. ಅಷ್ಟು ಹ್ಯಾಪಿಯಾಗಿತ್ತು. ನಾನೇ ಬಿದ್ದುಬಿಡ್ತಾ ಇದೆ. ಎಷ್ಟು ಸ್ಲಿಪ್ ಆಗುತ್ತೆ ಅಂದರೆ ಅಷ್ಟು ಸ್ಲಿಪ್ ಆಗುತ್ತೆ. ನೋಡ್ಕೊಂಡು ಕಾಲಿಡಬೇಕು. ನೋಡಿಲಿ, ಅಷ್ಟು ನೀರು ನಮ್ಮ ಶೂ ಎಲ್ಲ ಊಸ್ ಆಗ್ಬಿಟ್ಟೈತೆ. ಅಷ್ಟು ಜೋಪಾನಾಗಿ ನೋಡ್ಕೊಂಡು ಕಾಲಿಡಬೇಕು. ಎಷ್ಟು ಚಂದ ಅಲ್ವಾ ಈ ಥರ ಎಲ್ಲ ಜಾಗಗಳಿಗೆಲ್ಲ ಬಂದಾಗ. ಆನಂದನೇ ಆನಂದ.
ಜೊತೆಗೆ ಒಂದು ಮರಿನೂ ತಂದ್ಬಿಟ್ಟಿದ್ದಾರೆ ಹಾಗಾಗಿ ನೋಡಿ ಇವರು ಮರಿ ಹಿಡ್ಕೊಂಡು ನಮ್ಮ ಜೊತೆಗೆ ನಡ್ಕೊಂಡು ಬಂದಿದ್ದಾರೆ. ನೋಡಿ ವ್ಯೂ ಅಂತೂ ಫ್ರಂಟು ನೋಡೋಕ್ಕೆ ಅಂತ ಸಖತ್ ಆಸಾಮ್ ಜಾಗ ಮಾತ್ರ ಸೂಪರು. ಈಗ ಇಲ್ಲಿ ದೊಣ್ಣೆಗಿಣ್ಣೆ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಟ್ರೆಕ್ಕಿಂಗ್ಗೆ. ಮೆತ್ತಗೆ ಬಿದ್ದುಬಿಟ್ಟಿರತ್ತೆ ನಟರಾಜ ಸರ್ವಿಸ್ ಇಲ್ಲಿಂದ. ಆಲ್ರೆಡಿ ಸುಮಾರು ಇವಾಗ 6:35 ಆಗಿದೆ ಟೈಮು. ಇವಾಗ ಇನ್ನೂ ಸಾಕಷ್ಟು ದೂರ ಇದೆ, ನಡಿಬೇಕು. ಬನ್ನಿ ಹೋಗೋಣ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ, ರೆಡಿಯಾಗಿದ್ದಾರೆ. ನಮ್ಮ ಅಂತೂ ನೀರಾಗ್ಬಿಟ್ಟಿದೆ, ಫುಲ್ಲು ನೀರಾಗಿ ನಾವು ನಡ್ಕೊಂಡು ಇನ್ನು ಮತ್ತೆ ಹೋಗೋಣ ಬನ್ನಿ. ಜಾಗ ಅಂತೂ ಗುರು ಸೂಪರು ಗುರು. ಸಿಕ್ಕಾಪಟ್ಟೆನೇ ಕ್ರೇಜು. ಇಲ್ಲಿ ನದಿಗಳು ಕ್ರಾಸ್ ಮಾಡಬೇಕು, ಆದರೆ ನದಿಲಿ ನಾವು ಗಾಡಿ ತಗೊಬಂದರೆ ಹೋಗುತ್ತೆ ಇಲ್ವೋ ಅನ್ನೋದೇ ಡೌಟು. ಯಾಕಂದರೆ ಪಿಕಪ್ಗಳೇ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾವ ಥರ ಜಾಗ ನೋಡಿ, ಸಖತ್ ಜಾಗ ಮಾತ್ರ. ಆಪಾಗೋಯ್ತು. ಸುಮ್ಮನೆ ಹಿಂಡುತ್ತ ಈಚರು ಲಾರಿ ಎಲ್ಲ ಏನು ಸ್ಲಿಪ್ಪಾಗಿ ಅಂತ ಕೂಲರ್ ನಿಂತೋಗಿದೆ. ಹಾಂ ರಿಸ್ಕು ಈ ಥರ ತಿಂದೆ ಈ ಥರ ಕೊನೆಗೂ ನಾವು ಇಲ್ಲಿ ಗಾಡಿಗಳು ನೀರಲ್ಲಿ ಕ್ರಾಸ್ ಮಾಡೋದನ್ನೆಲ್ಲ ನೋಡಿಕೊಂಡು ನಮಗೂ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಒಂದು ಟಾಟಾ AC ಹಿಡ್ಕೊಂಡು ಆ ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ. ನೈಟ್ ಆಗ್ಬಿಟ್ಟಿದೆ ಆಲ್ರೆಡಿ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲೂ ಹೋಗ್ತಾ 7 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಸಿಕ್ಕಾಪಟ್ಟೆ ದೂರ. ಹಾಗಾಗಿ ಗಾಡಿಗಳು ಹತ್ತೋದಕ್ಕೆ ತುಂಬ ಕಷ್ಟ. ಹೋಯ್ತಾ ಚಿಕ್ಕ ನದಿಗಳಿರ್ತವೆ, ಹಾಗಾಗಿ ಕಲ್ಲು ಬಂಡೆ ಎಲ್ಲ ದಾಟ್ಕೊಂಡು ಹೋಗ್ಬೇಕಲ್ಲ, ಅಷ್ಟು ಕಷ್ಟ. ನೋಡಿ ಗಾಡಿ ಟೆಂಪೋ ಹೆಂಗೆ ಇರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ. ಎಷ್ಟು ಕಷ್ಟ. ಹಾಗೂ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ.
ಅಲ್ವಾ? ಸುಸ್ತಾಗೋಯ್ತು ಅವನಿಗೆ. ಹಾಂ, ಬರ್ರಿ ಒಟ್ಟಿಗೆ ಹೋಗೋಣ ಎಲ್ಲವ. ಆಯ್ತಾ? 5 ಗಂಟೆಗೆ ಬಂದಾಯ್ತು, 5ವರೆಗೆ ಪಾಟ್ಗೆ ಅಲ್ಲ ಒಳಗೆ. ಮಂಗಳ ವಿಜಯ್ ಕಾವ್ಯ ಕೊಟ್ಟಿದ್ದಾರೆ. ಎಡಚಟ್ಟಿ ನಂಜಪ್ಪ ಪುಟ್ಲಿಂಗಪ್ಪ 300 ರೂಪಾಯಿ ಕೊಟ್ಟಿದ್ದಾರೆ. ಮಸಿನಗುಡಿ ಕುಮಾರ್ ಬೆಳ್ಳಿಯವರು 500 ರೂಪಾಯಿ ನೆಟ್ಕೊಂಡು ಬಾಲಕೋಟ ಮಣಿಕಂಠನ್ ಶಾಂತಿ ರಾಧ ಅವರು 200 ರೂಪಾಯಿ 1 ರೂಪಾಯಿ ಕೊಟ್ಟಿದ್ದಾರೆ. ಮಾಯರ್ ಜಯನಾರಾಯಣ್ 150 ರೂಪಾಯಿ ಕೊಟ್ಟಿದ್ದಾರೆ. ಎಡಚಟ್ಟಿ ಪುಟ್ಟಾಣಿ ಮಗಪ್ಪ 550 ರೂಪಾಯಿ ಕೊಟ್ಟಿದ್ದಾರೆ. ಎಡಚಟ್ಟಿ ಜಯಮ್ಮ ಶಿವಾನಿ ಅವರಿಗೆ 550 ರೂಪಾಯಿ ಕೊಟ್ಟಿದ್ದಾರೆ. ಎಡಚಟ್ಟಿ ಸೋಮಪ್ಪ ಅವರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಎಡಚಟ್ಟಿ ಶಿವಕುಮಾರ್ ದೇವಪ್ಪ 100 ರೂಪಾಯಿ ಕೊಟ್ಟಿದ್ದಾರೆ. ಸರ್ವಮಂಗಲ ಶಿವಪ್ಪ ಅವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಎಡಚಟ್ಟಿ ಉಮಾಕ್ಕೆ ಪಶ್ಚಿಮ 100 ರೂಪಾಯಿ ಕೊಟ್ಟಿದ್ದಾರೆ. ಜಕ್ಕಳ್ಳಿ ವೀರಪ್ಪ ಗೌರಮ್ಮ ಅವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ನಾವು ದೇವಸ್ಥಾನ ಕಮಿಟಿ ಎಲ್ಲರೂ
ತುಂಬಾನೇ ವೆಯ್ಟ್ ಮಾಡಿರ್ತಾರೆ. ದಯಮಾಡಿ ಜಾಗೃತಿ ಬಂದಿರೋ ಆಟಿನಲ್ಲಿ ಅನ್ನದಾನ ತಿಂಗಳ ಸಾಕು ಸಾಕು ಸ್ವಲ್ಪ ಚಿಕ್ಕದು. ಅನ್ನದಾನ ತಿಂಗಕ್ಕೆ 10 ಕೋಡಿಗೆ ಒಂದಕ್ಕೆ ಇರ್ತಾರೆ. ಎಲೆ ನೀರು ತೋರು ಕೊನೆಗೆ ನಾವು ದೇವಸ್ಥಾನದ ಹತ್ರ ಊಟ ಮಾಡಿ ಇಲ್ಲಿಗೆ ಬಂದು ಎಲ್ಲ ಮಲ್ಕೊಳ್ಳೋಕ್ಕೆ ಜಾಗ ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ನಮ್ಮ ಜೊತೆ ಬಂದವರು ಯಾರೂ ಬಂದಿಲ್ಲ. ಈಗ ನಾವು ದೇವಸ್ಥಾನದ ಹಿಂದೆ ಇದ್ದೀವಿ, ಎಲ್ಲ ಕೂತಿದ್ದಾರೆ. ನಮ್ಮ ಜೊತೆ ಬಂದವರು ಇನ್ನೂ ಸ್ವಲ್ಪ ಜನ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಹಿಡಿಬೇಕು ಚೆನ್ನಾಗಿರುತ್ತೆ. ಅಲ್ಲೇ ಮುಟ್ಟಿದೆ. நீங்கள் அன்னதானத்தில் கலந்து கொண்டு பசியாற்றி செல்லுமாறு அன்போடு கேட்டுக்கொள்கின்றோம். ಎಲ್ಲ ಇದ್ರು ದೇವಸ್ಥಾನ ಹತ್ರ ಬರಬೇಕು ಅಂತ ವಿನಂತಿ. ನಾವು 5 ಗಂಟೆಗೆ ಎದ್ದೋದು.